ನಿಜವಾಗ್ಲೂ ಟೇಸ್ಟ್ ಇಷ್ಟೊಂದು ಸಖತ್ತಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮಸ್ತಾಗಿ ಬಂದಿದೆ. ನಾವು ಮಾಡಿದ್ವಿ ಚಿಕನ್ ಗ್ರಿಲ್. ಅಕ್ಕ ನೀನ್ ಸ್ವಲ್ಪ ಬಾಯಿ ಮುಚ್ಚಿ ಕುಲ್ಲು. ಓ ಕೋಲಿ, ನೀನ್ ತಿಂದ್ರೆ ನಾನೇ ಖಾಲಿ. ಏನ್ಮಾ ಇದು? ಹೇಳಿ ಹೇಳಿ ಇನ್ನೊಂದ್ಸಲ ಹೇಳಿ. ಸಣ್ಣ ಅಕ್ಕ ಕುಳ್ಳಿ ಮಸ್ತಾಗೈತೆ ಕೋಳಿ. ಹುಚ್ಚ ವಾಸನೆನಾ? ಒಯ್ ಮೊನ್ನೆ ನೀನ್ ಇಲ್ಲೇ ತಾನೇ ಒಯ್ದಿದ್ದು. ಇವ್ನ ಇಲ್ಲೇ ಒಯ್ದಿದ್ದಲ್ವಾ? ಕರೆಕ್ಟ್. ನೀನ್ ಯಾಕೆ ನೋಡಿದೆ ತಗ್ಲಾಕೊಂಡ್ರು. ಇನ್ಮೇಲೆ ಈ ತರ ಔಟ್ ಸೈಡ್ ಹೋಗ್ಬೇಡ ಕಣ. ನಾನು ಹೋಗಿಲ್ಲ ಅಣ್ಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತು ನಾವು ಫೈರ್ ಕ್ಯಾಂಪ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದು ಯಾವಾಗ್ಲೂ ನಾವು ನೈಟ್ ಫೈರ್ ಕ್ಯಾಂಪ್ ಮಾಡ್ತಾ ಇದ್ವಿ. ಈ ಸರಿ ಡೇ ಫೈರ್ ಕ್ಯಾಂಪ್ ನ ಮಾಡೋಣ ಅಂತ ಅನ್ಕೊಂಡಿದೀವಿ. ಹೋದ್ಸಲಿ ನೈಟ್ ಅಂತೂ ಯಾವ ತರ ಮಾಡಿದ್ವಿ ಅಂತ ನೀವು ಮುನ್ನು ಸನ್ನು ಅಕೌಂಟ್ ಅಲ್ಲಿ ಹೋಗಿ ನೋಡಿರ್ತೀರಾ. ಸೊ ಈ ಸರಿ ಸನ್ನು ಮುನ್ನು ಅಕೌಂಟ್ ಅಲ್ಲೇನೆ ತುಂಬಾ ಚೆನ್ನಾಗಿ ಫೈರ್ ಕ್ಯಾಂಪ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹೋದ್ಸಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಹೋದ್ಸಲಿ ಪ್ರಾಪರ್ ಆಗಿ ಮಾಡಕ್ ಆಗಿಲ್ಲ, ಆದ್ರೂ ಸಕ್ಕದಾಗಿ ಟೇಸ್ಟ್ ಬಂದಿತ್ತು ಚಿಕನ್ನು. ಆ ಟೇಸ್ಟ್ ಮತ್ತೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಈ ಚಳಿ ವೆದರ್ ಅಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಇವಾಗ ಇದೇ ಜಾಗದಲ್ಲಿ ನಾವು ಫೈರ್ ಕ್ಯಾಂಪ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಯಾವ ತರ ಪ್ರಿಪರೇಷನ್ ನಡೀತಾ ಇದೆ, ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಅಮ್ಮ ಬಟ್ಟೆ ಒಗಿತಾ ಇದಾರೆ ಅಂತ ನೀವು ಅನ್ಕೋಬಹುದು. ಬಟ್ ಆದ್ರೆ ಅಮ್ಮ ಬಟ್ಟೆ ಒಗಿತಾ ಇಲ್ಲ. ನೋಡಿ ಏನ್ ಮಾಡ್ತಿದ್ದಾರೆ ಅಂತ. ನಾವು ಅಂಗಡಿಗೆ ಹೋಗಿ ಚಿಕನ್ ಹಾಕೋದಕ್ಕೆ ಅಂತ ಒಂದು ಕಂಬಿಗಳನ್ನ ತಗೊಂಡ್ ಬಂದಿದ್ವಿ. ಒಂದಷ್ಟು ಗ್ರಿಲ್ ಚಿಕನ್ ತರ ಮಾಡೋಣ ಅಂತ. ಅಂದ್ರೆ ಕಂಬಿಲಿ ಸ್ವಲ್ಪ ಗಲೀಜ್ ಇರುತ್ತಲ್ಲ, ಅದನ್ನ ನೀಟಾಗಿ ಕ್ಲೀನ್ ಮಾಡ್ತಾ ಇದಾರೆ ಅಮ್ಮ. ಮಾಡಿ ಅಮ್ಮ. ಅದೇನದು ಫೋನ್ ಯೂಸ್ ಮಾಡ್ಕೊಂಡ್ ಮಾಡ್ತಾ ಇದ್ದೀರಾ? ಇವಾಗ ಫೈರ್ ಕ್ಯಾಂಪ್ ಮಾಡೋಣ ಅಂತ ಅಮ್ಮ ಅದನ್ನ ರೆಡಿ ಮಾಡ್ತಾ ಇದಾರೆ. ನಮ್ಮ ಸಣ್ಣವ್ರು ಏನ್ ಮಾಡ್ತಿದ್ದಾರೆ, ಧನ್ಯ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ನಮ್ಮ ಸಣ್ಣವ್ರು ನೋಡಿ ಅದಕ್ಕೆ ಚಿಕನ್ ಮಸಾಲೆ ಇವರೇ ಹೋದ್ಸಲಿ ರೆಡಿ ಮಾಡಿದ್ದು. ಸಖತ್ತಾಗಿ ಮಾಡಿದ್ರು. ಈ ಸರಿ ಹಂಗೆ ಮಾಡಿ ಸಣ್ಣಮ್ಮ. ನೀಟಾಗಿ ಮಸಾಲೆನ ಮಿಕ್ಸ್ ಮಾಡಿದ್ದಾರೆ. ಕೈ ಉರಿಯುತ್ತೆ. ಖಾರ ಇರುತ್ತಮ್ಮ, ಹುಷಾರು. ಹಾ ಸರಿ. ನಾ ಎಗ್ ಹಾಕ್ಲಿಲ್ವಾ? ಹಾಕಿದೀರಾ? ಓಕೆ ಸರಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಂಡಿದ್ರೆ. ಮಸಾಲೆಗೆ ಏನೇನ್ ಹಾಕ್ತದ್ರಿ? ಚಿಕನ್ ಪುಳಿ ಮುಂಚಿ. ಮತ್ತೆ ಪುಳಿ ಮುಂಚೆ ಅಂದ್ರೆ ಏನು? ಚಿಕನ್ ಪುಳಿ ಮುಂಚಿ ಮಸಾಲೆ 2 ಪ್ಯಾಕೆಟ್. ಅದೇ ಚಿಕನ್ ಪುಳಿ ಮುಂಚೆ ಅಂದ್ರೆ ಹುಳಿ ಹುಳಿ ಆಗಿರುತ್ತಲ್ಲ. ಕೊಡಿಲಿ ನೋಡಿ, ಇದನ್ನ ಇವ್ರ ಕಡೆ ಚಿಕನ್ ಪುಳಿ ಮುಂಚಿ ಅಂತ ಕರೀತಾರೆ. ಸೊ ಇದು ನಮ್ ಸೈಡ್ ಸಿಗಲ್ಲ. ನಮ್ ಸೈಡ್ ಏನಂತಾರಮ್ಮ? ಪುಳಿ ಮುಂಚಿ ಮಸಾಲ ಅಂದ್ರೆ ಏನ್ ಗೊತ್ತಾ, ನಾವ್ ಇವಾಗ ಸಾಂಬಾರ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಟೇಸ್ಟಿಂಗ್ ಪೌಡರ್ ತರ ಇದು. ಅಂದ್ರೆ ಒಂಥರ ಹುಳಿ ಹುಳಿ ಆಗಿರುತ್ತೆ. ಅದೆರಡು ಹಾಕಿದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಿ. ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಟರ್ಮರಿಕ್, ಅರ್ಶಿನ, ಮತ್ತೆ ಮೊಟ್ಟೆ, ಮತ್ ಸ್ವಲ್ಪ ತೆಂಗಿನೆಣ್ಣೆ, ಮತ್ ಸ್ವಲ್ಪ ನೀರು, ಮತ್ ಸ್ವಲ್ಪ ನಿಂಬೆ ಹಿಂಡಿದೀನಿ. ಅಂದ್ರೆ ಅದು ಎಂಡಿಂಗ್ ಅಲ್ಲಿ ನಿಂಬೆ ಹಿಂಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದೀನಿ. ಓಕೆ ಸರಿ. ಇವಾಗ ಅಷ್ಟು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀರಾ? ಇವಾಗ ಇದನ್ನ ನೀಟಾಗಿ ಬೇಗ ಹಚ್ಬೇಕು ಅದಕ್ಕೆ. ಸರಿ ರೀ. ಚಿಕನ್ ಏನ್ ಮಾಡ್ತಿದ್ದೆ ನೋಡ್ಕೊ ಬರ್ತೀನಿ. ಧನ್ಯಮ್ಮ, ನೀವು ಬೇಗ ಊಟ ಮಾಡಿ. ಆಯ್ತು, ಊಟ ಮಾಡಿ. ಹಬ್ಬ ನಂಗೆ ಊಟ ಮಾಡದ್ಮೇಲೆ ಚಿಕನ್ ಹೆಂಗ್ ತಿಂತೀರಾ? ತಿನ್ನುವ. ಅಲ್ಲಿ ಅಮ್ಮ ಕ್ಲೀನ್ ಮಾಡ್ತಿದಾರಲ್ಲ ಚಿಕನ್, ಮಿಡಲ್ ಹಿಂಗೆ ಭಾಗ ಮಾಡೋದು. ಅಮ್ಮ ಚೂರಿ ಇವಾಗ ಅಮ್ಮನಿಗೆ ಚಿಕನ್ ಕೊಟ್ಟಿದ್ದಾನೆ. ಅಮ್ಮ ಇವಾಗ ಚಿಕನ್ ನ ಕ್ಲೀನ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಬನ್ನಿ ನಮ್ ಚಿಕನ್ ಯಾವ ತರ ಇದೆ ಅಂತ. ಕೋಳಿ ಅಂಗಡಿಗೆ ಹೋಗಿ ತಗೊಂಡ್ ಬಂದಿದ್ದು ಚಿಕನ್ ನೋಡಿ ಇದೆ. ಚಿಕನ್ ಇವಾಗ ಬೇಯಿಸ್ಬೇಕು. ಆಹಾ, ಕೆಳಗಡೆ ಹೊಡೀತು. ನೀಟಾಗಿ ತೊಳಿರಿ ಅಮ್ಮ. ಹಾ, ಅಮ್ಮ ನೀಟಾಗಿ ತೊಳಿತಾ ಇದಾರೆ. ಅಮ್ಮ ಅದನ್ನ ಚಾಕುಲಿ ಪೀಸ್ ಪೀಸ್ ಮಾಡ್ತಾರಲ್ಲ, ಆ ತರ ಲೈಟ್ ಆಗಿ ಮಾರ್ಕ್ ಮಾಡೋಣ. ಚೂರಿ ರೆಡಿನಾ? ರೆಡಿ. ಚೂರಿ ಫಸ್ಟ್ ಟೈಮು ಫೈರ್ ಕ್ಯಾಂಪ್ ಅಂದ್ರೆ ಹೆವಿ ಇಷ್ಟಪಡ್ತಾನ ಅವನು. ಫಸ್ಟ್ ಟೈಮು ಈ ಸರಿ ಅವನಿದ್ದಾಗ ಮಾಡ್ತಾ ಇರೋದು. ನಾವು ಆಲ್ರೆಡಿ ಒಂದು 4-5 ಸರಿ ಮಾಡಿದೀವಿ. ಬಟ್ ಇದು ಚೂರಿ ಇದ್ದಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಾರ್ಬಿ ಫುಲ್ ಬೇಜಾರಲ್ಲಿ ಕೂತಿದ್ದಾಳೆ. ಬಾರ್ಬಿ ಬೇಜಾರು ಮಾಡ್ಕೋಬೇಡ, ನಿನಗೂ ಕೂಡ ಪೀಸ್ ಇರುತ್ತೆ. ಏನಕ್ಕಂದ್ರೆ ಎಲ್ಲರೂ ಊಟ ಮಾಡಿದ್ದಾರೆ, ಎಲ್ಲರೂ ಜಾಸ್ತಿ ತಿನ್ನೋದಿಕ್ ಆಗಲ್ಲ, ನಿನಗೂ ಇರುತ್ತೆ. ಆಯ್ತಾ? ಬೇಜಾರು ಮಾಡ್ಕೋಬೇಡ. ಓ, ನಮ್ಮ ಸಣ್ಣವ್ರಿಗೆ ಖಾರ ಆಗ್ತಾ ಇದೆ ಅನ್ಸುತ್ತೆ ಅಮ್ಮ. ಅವ್ರಿಗೆ ಫುಲ್ ಖಾರ ಆಗ್ತಿದೆ ಕೈ. ಅವ್ರ ಕೈ ಮೇಲೆ ಕರುಣೆ ಇರ್ಲಿ ಅಂತೆ. ಇವತ್ತಿನ ವೆದರ್ ಯಾವ ತರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸಖತ್ ಇಷ್ಟಪಡ್ತೀರಾ ನೀವಂತೂ. ಮನೆ ಯಾವ ತರ ಕಾಣ್ತಿದೆ ನೋಡಿ. ಇವಾಗ ಟೈಮು 4:30 ಆಯ್ತು. 4:30ಗೆ ಯಾವ ತರ ಇದೆ ವೆದರು. ತುಂಬಾ ಅಂದ್ರೆ ತುಂಬಾನೇ ಸಖತ್ತಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು
ಫಾಗ್ ತುಂಬ್ಕೊಂಡ್ಬಿಡುತ್ತೆ ಮತ್ತು ಆ ಕಡೆ ಈ ಕಡೆ ಎಲ್ಲ ಏನೂ ಕಾಣಿಸಲ್ಲ ಮತ್ತು ಕತ್ಲು ಕೂಡ ಆಗೋಗ್ಬಿಡುತ್ತೆ. ಸಂಜೆ ಟೈಮು ಚಿಕನ್ ಮಾಡ್ಕೊಂಡು ತಿನ್ನೋದಕ್ಕೆ ಒಳ್ಳೆ ಬೆಸ್ಟ್ ಅಂತ ಅನ್ನಿಸ್ತು. ಏನಕ್ಕಂದರೆ ಸಂಜೆ ಟೈಮೇ ನಮಗೆ ಏನಾದರೂ ತಿನ್ನಬೇಕು ಅಂತ ಅನ್ಸೋದು. ಅದಕ್ಕೆ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬನ್ನಿ ಮಾಡೋಣ. ಅವತ್ತಿನ ಥರ ಇವತ್ತು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಬಾಚೂರಿ ಚಿಕನ್ ಎತ್ಕೊಂಡು ಅಲ್ಲಿ ಕುಯ್ಬೇಕಲ್ಲ, ಕುಯ್ಯೋದಕ್ಕೆ ಏನಕ್ಕೀಗ? ಚಾಕು ತರಕ್ ಹೋಗೋದು. ಅಮ್ಮ ನೋಡಿ ಬಾಳೆ ತೋಟಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಬಾಳೆ ಎಲೆನ ಕಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಚಿಕನ್ಗೆ ನೀಟಾಗಿ ಖಾರ ಸವರ್ಬೇಕಲ್ವಾ, ಬಾಳೆ ಎಲೆ ಮೇಲೆ ಇಟ್ಕೊಂಡು ನೀಟಾಗಿ ಸವರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಅಮ್ಮ ಬಾಳೆ ಎಲೆ ಹುಡುಕ್ತಾ ಇದ್ದಾರೆ. ಅಮ್ಮ ಹೋದ್ಸರಿ ದೊಡ್ಡ ಸೈಜ್ದು ಒಂದು ಕಟ್ ಮಾಡಿದ್ರಿ ಗೊತ್ತಾ, ಆ ಥರನೇ ಕಟ್ ಮಾಡಿ ಈ ಸರಿ, ಚೆನ್ನಾಗಿರುತ್ತೆ. ಏನೇನು ಹುಳಗಳಾಯ್ತಮ್ಮ ಇಲ್ಲಿ, ಏನೇನೋ ಎಗ್ರುತ್ತೆ ಮೈ ಮೇಲೆ. ಸಾಕಲ್ಲ ಅಷ್ಟು? ಹ್ಞೂ ಬನ್ನಿ ಸಾಕು. ನೋಡಿ ಅಮ್ಮ ನೀಟಾಗಿ ಕಟ್ ಮಾಡಿದ್ರು. ಬನ್ನಿ ನೋಡೋಣ, ಯೂಸ್ ಮಾಡೋಣ. ಬನ್ನಿ ಅಮ್ಮ. ಫೈನಲಿ ಇವಾಗ ಬಾಳೆ ಎಲೆ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಸಣ್ಣವರು ಮಸಾಲೆ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಚೂರಿ ಕೈಯಲ್ಲೇ ಚಿಕನ್ ಹಿಡ್ಕೊಂಡು ಓಡಾಡ್ತವನೆ ನೋಡಿ. ಇಲ್ಲಿ 3 ನಾಯಿಗಳು ಕಾಯ್ತಾ ಇದ್ದಾಗಲೇ. ಗುಂಡು ಆರ್ತಾನೀಗ. ಏಯ್ ಗುಂಡು, ನೋಡಿ ಕೋಳಿಗೆ ಹಚ್ತಾ ಇದ್ದೀವಿ ಚಿಕನ್ ಮಸಾಲ. ಚಿಕನ್ ಪುಳಿ ಮುಂಚಿಯಲ್ಲಿ ಮಾಡಿರೋ ಅಂಥ ಮಸಾಲಾನ ಹಚ್ತಾ ಇದ್ದೀವಿ. ಅದು ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತಂತೆ. ಸೊ ಅದಕ್ಕೋಸ್ಕರ ಅಮ್ಮ ಅದನ್ನು ತೊಳೆದ್ರಾ? ಬನ್ನಿ ಇಲ್ಲಿ ತೊಗೊಂಡಿಡಿ ಹಚ್ಚೋಣ. ಇಟ್ಕೊಂಡೇ ರೀ ಕೈಯಲ್ಲಿ. ಹೆಂಗಂದ್ರೆ ಅಲ್ಲಿ ಕಲ್ ರೆಡಿ ಮಾಡಿ ಹೋಗ್ ಚೂರಿ ನೀನು. ಎಲ್ಲಿ? ಅಲ್ಲಿ ಹೋಗಿ. ನೀವು 3 ಜನ, ನೀವು 3 ಜನ. ಅಲ್ಲಿ 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 ಇದೈತೆ ಗೊತ್ತಾ, ಅಲ್ಲಿ ಮರಗಳ ಪೀಸ್ ಬಿದ್ದೈತೆ ಗೊತ್ತಾ, ಅಲ್ಲಿ ಆ ಜಾಗದಲ್ಲಿ ಹಾಕೋಣ. ಅಲ್ಲಿ ಬೇಡವಾ? ಅಲ್ಲಿ ತೋಟದಲ್ಲಿ? ತೋಟದಲ್ಲ, ಇಲ್ಲಿ ಈ ನೇಚರ್ ಚೆನ್ನಾಗಿ ಕಾಣುತ್ತೆ. ಅಲ್ಲೇ ಹಾಕಿದ್ದು, ಹೌದಾ? ಮನೆ ಮುಂದೆನೆ ಹಾಕಿದ್ದು. ಬೇಗ ಬೇಗ ಹೋಗಿ ಕಲ್ಲಿಡಿ. ಧನ್ಯ, ನೀವು ಸೂಪರ್ ಆಗಿ ಸಪೋರ್ಟ್ ಮಾಡ್ತೀರಾ, ಬೇಗ ಓಡಿ. ನೋಡೋಣ ಈ ಸರಿ ಯಾವ ತರ ಇದಾಗುತ್ತೆ ಅಂತ. ಈ ಸರಿ ತುಂಬಾ ಕಾನ್ಫಿಡೆಂಟ್ ಇದೆ. ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಲ್ವಾ ಸನುಮ? ಆಗಿತ್ತು, ನೋಡೋಣ. ಆದ್ರೂ ಆಯ್ತಾ, ನಮ್ ಸಣ್ಣ ಇರ್ಬೇಕಾದ್ರೆ ಯಾಕೆ ಟೆನ್ಷನ್, ಮಸ್ತಾಗಿ ಮಾಡ್ತಾರೆ ಎಲ್ಲ. ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್, ಮೈ ಡಿಯರ್ ವೈಫ್ ಮಲ್ಟಿ ಟ್ಯಾಲೆಂಟೆಡ್. ನೋಡಿ ಏನೇನೋ ಮಾಡ್ತಾ ಇದ್ದಾರೆ. ನೋಡೋಣ ಫೈನಲ್ ರಿಸಲ್ಟ್ ಯಾವ ತರ ಇರುತ್ತೆ, ತಿಂದ್ಬಿಟ್ಟು ಹೇಳ್ತೀವಿ. ಕೈ ಎತ್ತಪ್ಪ, ಕೈ ಎತ್ತು ಮೇಲೆ ಹ್ಯಾಂಡ್ಸ್ ಅಪ್. ಪಾಪ ಕೋಳಿನ ಸಾಯಿಸ್ಬಿಟ್ಟು ಕೈ ಎತ್ತಪ್ಪ ಅಂದ್ರೆ ಅದು ಹೆಂಗೆ ಎತ್ತುತ್ತದೆ? ನೀವೇ ಎತ್ತಿರಿ. ನೋಡಿ, ನನ್ಗೆ ಕೋಳಿ ಕಟ್ ಮಾಡ್ಬೇಕಾದ್ರೆ ಬೇಜಾರಾಗುತ್ತೆ. ನಂಗೂ ಬೇಜಾರಾಗುತ್ತೆ. ನಾ ಮನೆಯಲ್ಲಿ ಸಾಕಿರೋದನ್ನ ಕಟ್ ಮಾಡೋಕೆ ಬಿಡಲ್ಲ. ಹೌದಾ? ಅಳ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಮರಿ ಹೊಡಿಯೋದಕ್ಕೆ ಅಂತ ಕುರಿನ ಕರ್ಸಿದ್ರು. ಆ ಟೈಮಲ್ಲಿ ಆ ಕುರಿನ ತಿನ್ನೋದಕ್ಕೆ ಮನ್ಸು ಬರ್ಲಿಲ್ಲ ನನಗೆ. ಏನಕ್ಕಂದ್ರೆ ಅದಕ್ಕೆ ನಾನೇ ಊಟ ಎಲ್ಲ ಹಾಕ್ತಿದ್ದೆ. ಅದನ್ನ ಲಾಸ್ಟಿಗೆ ನಾವೇ ಕಟ್ ಮಾಡ್ಕೊಂಡು ತಿನ್ನೋದಂದ್ರೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ನಾನು ತಿನ್ಲೇ ಇಲ್ಲ. ಇವಾಗ ಕೋಳಿ ನೋಡ್ತಿದ್ರು ನಂಗೆ ಹಂಗೆ ಬೇಜಾರಾಯ್ತು. ಅದಕ್ಕೆ ಕೋಳಿ ಅಂಗಡಿ ಒಳಗಡೆ ಹೋಗ್ಲೇ ಇಲ್ಲಮ್ಮ ನಾನು. ಬರೀ ನಿಮ್ಮ ಅಕ್ಕನ ಮತ್ತೆ ಚೂರಿನ ಮಾತ್ರ ಕಳ್ಸಿದ್ದೆ. ಹೌದಾ? ನೋಡಿ, ನಾನು ಇದ್ರೊಳಗೆ ಎಲ್ಲ ನೀಟಾಗಿ ಮಸಾಲ ಹಾಕ್ತಾ ಇದೀನಿ ಅಲ್ವಾ? ಹೋಗ್ಲಿ, ನೀಟಾಗಿ ಹಾಕಿ. ಒಂದ್ ಕಡೆನೂ ಮಿಸ್ ಮಾಡ್ಬೇಡಿ. ಸ್ವಲ್ಪ ಒಳಗಡೆ ಜಾಸ್ತಿನೇ ಮಸಾಲೆ ಹಾಕಿ. ಒಳಗಡೆ ಅಲ್ವಾ? ಇದರ ಕಟ್ ಮಾಡಿಡ್ತಾರಲ್ಲ ಆ ಜಾಗದ ಒಳಗಡೆ ಅಲ್ಲಿ ಮಸಾಲೆಗಳಿರ್ಲಿ ಅಂತ ಹಾಕಿದೀನಿ. ಆ ತರ ಇರ್ಲಿ. ಜಾಗ್ರತೆ ತಗೊಂಡ್ ಬನ್ನಿ ಆಯ್ತಾ? ಜಾಗೃತೆ. ನೋಡಿ, ಚಿಕನ್ಗೋಸ್ಕರ ಹರಸಾಹಸ ಮಾಡ್ತಿದ್ದಾರೆ. ಚಿಕನ್ಗೋಸ್ಕರ ಅಲ್ಲ, ಎಲ್ಲಾರು ತಿನ್ನೋದಕ್ಕೋಸ್ಕರ. ಅಯ್ಯೋ ಹೌದು. ಇಲ್ಲಿ ಇದೆಲ್ಲ ಎತ್ತಿದ್ರೆ ಇಲ್ಲ, ಇಷ್ಟ ಹೈಟ್ ಬಂದ್ರೆ ಸಾಕೋಣ. ಇಷ್ಟು ಕಲ್ಲಿದ್ರೆ ಸಾಕು. ಏನ್ ಗೊತ್ತಾ, ಉದ್ದ ಉರಿಯುತ್ತೆ. ಇನ್ನೊಂದ್ ಸ್ವಲ್ಪ ಹೈಟ್ ಇದ್ರೇನು ಬೆಟರ್ನೇ. ಹೈಟಾ? ಇಲ್ಲ, ಸಾಕು ಇಷ್ಟೇ. ಈ ತರ ಕಲ್ಲು ಎಲ್ಲ ಎಷ್ಟೈತಮ್ಮ? ಇನ್ನೊಂದು ಬೇಕು ಅಷ್ಟೇ, 2 ಬೇಕದ್ದು. ಅಲ್ಲ, ಒಂದು 3-4 ಇದೆಯಾ? 3-4 ಇದೆ, ಬಟ್ ಅಷ್ಟೆಲ್ಲ ಬೇಡ. ಸ್ವಲ್ಪ ಹೈಟ್ ಇದ್ರೆ ಗರಿಲ್ಲು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದ್ರೆ ಸುಟ್ಟೋಗ್ಬಿಡುತ್ತೆ ಚಿಕನ್. ಇಲ್ಲ, ಲೇಟ್ ಆಗಿ ಬೇಯ್ಬೇಕು. ಬೆಂಕಿ ಬರೋದು ಕೆಳಗೆ ಅಲ್ವಾ? ಅಲ್ಲಮ್ಮ, ತುಂಬಾ ಎತ್ತರಕ್ಕೆ ಬರಲ್ಲ. ಇಲ್ಲಿ ಇರುತ್ತೆ. ಇನ್ನೊಂದ್ ಕಲ್ಲಿಟ್ರೆ ಇಲ್ಲಿಗೆ ಬೆಂಕಿ ಬೀಳಲಿ, ಚೆನ್ನಾಗಿರುತ್ತೆ. ಲೇಟ್ ಆಗಿ ಹೋಗುತ್ತೆ. ನೋಡಿ, ಇವರಿಬ್ರು ಇನ್ನೊಂದ್ ಕಲ್ಲು ಹುಡುಕ್ತಾ ಇದಾರೆ. ಹರಸಾಹಸ ಮಾಡ್ಕೊಂಡು ಇಲ್ಲಿಂದ ಎತ್ಕೊಂಡು ಹೋಗೋಣ ಅಂತ. ಹೇಯ್ ಹುಷಾರು, ನಿಧಾನಪ್ಪ. ಆಮೇಲೆ ಚಿಕನ್ ಮಾಡಕ್ ಹೋಗಿ ನೀವೇ ಚಿಕನ್ ಆಗ್ಬಿಟ್ಟಿದ್ರ. ಸಾಕದು ಚೂರಿ ಎತ್ಕೋ. ಅರ್ಧ ಹಿಡ್ಕೊಳ್ಳಿ ಇಬ್ರು. ಆಗುತ್ತಾ? ಕೈ ಮೇಲ ಆಯ್ತು ಬಾ.
ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಮಣ್ಣಿಂದ ಮಾಡಿರೋದು. ಇಲ್ಲಿದ್ರಲ್ಲ ಕೆಳಗಡೆ ಅದೇ ಇದನ್ನೇ ಕೊರಿತಾರೆ. ನೋಡಿ ಮಣ್ಣಿಂದ ಮಾಡಿರೋ ತರ ಕಲ್ಲನ್ನ ಹಿಡ್ಕೊಂಡು ಹೋಗ್ತಾ ಇದಾರೆ. ಇದ್ರಿಂದಾನೇ ಆಕ್ಚುಲಿ ಮನೆ ಕಟ್ಟಿರೋ ಚುರಿ. ಗೊತ್ತು ಇಲ್ಲೆಲ್ಲ ಇದೆ. ನೋಡಿ ಈ ತರ ಇಟ್ಕೆಯಿಂದಾನೇ, ದೊಡ್ಡ ಕಲ್ಲು ಇಟ್ಕೆಯಿಂದಾನೇ ಈ ಮನೆನ ಕಟ್ಟಿರೋದು. ಸೊ ಅಪ್ಪ ಅವಾಗಿನ ಕಾಲದಲ್ಲೇ ಅದನ್ನ ತಗೊಂಡ್ ಬಂದು ಕಟ್ಟಿದ್ದು. ಗ್ರೇಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಈ ಜಾಗದಲ್ಲಿ ಮನೆ ಕಟ್ಟೋದಂದ್ರೆ ಎಷ್ಟು ಕಷ್ಟ ಇರ್ಬೋದು. ನಾವು ನಡೆಯೋದಕ್ಕೆ ಈ ಜಾಗದಲ್ಲಿ ಕಷ್ಟ ಆಗ್ತಿದೆ, ಇನ್ನು ಅವಾಗಿನ ಕಾಲದಲ್ಲೇ ಆ ತರ ಮನೆ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಡ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಇಲ್ಲಿಗೆ ರೋಡೇ ಇರ್ಲಿಲ್ಲ. ಅವರು ಓದ್ಕೊಂಡ್ ಬಂದಿದ್ದ ಅಪ್ಪ. ನಿಜ ಹೇಳ್ಬೇಕಂದ್ರೆ ರೋಡ್ ಇರ್ಲಿಲ್ಲ, ಏನಿರ್ಲಿಲ್ಲ. ಒಂದು ಬೆಟ್ಟ ತರ ಇತ್ತು ಈ ಪ್ಲೇಸ್. ಅಪ್ಪನ ತಂಗಿ ಎಲ್ಲ ಅಂದ್ರೆ ಅವರ ಫ್ಯಾಮಿಲಿ, ಪಪ್ಪನ್ ಫ್ಯಾಮಿಲಿ ಅವರೆಲ್ಲ ಕಲ್ಲು ಹೊತ್ಕೊಂಡ್ ಬಂದು ಅವರೇ ಮನೆ ಕಟ್ಟಿರೋದು. ಮನೆ ಕಟ್ಟಿ ಆದ್ಮೇಲೆ ಮಹಾಲಕ್ಷ್ಮಿ ಬಂದ್ರು. ಹೌದಾ? ಲಲಿತಾ ಹೌದಾ ಅಮ್ಮ? ಮನೆ ಕಟ್ಟಿ ಆದ್ಮೇಲೆ ಬಂದಿದ್ದ ನೀವು? ಅವಾಗ ಖುಷಿ ಆಯ್ತು, ಎಷ್ಟು ಖುಷಿ ಆಯ್ತು ನೋಡಿ, ಮಹಾಲಕ್ಷ್ಮಿ ಬಂದ್ರು ಅಂತ ಹೇಳಿದ್ರೆ. ಎಂತ ನಗು ಅಮ್ಮ ಎಲ್ಗ ಹೋಗ್ತಾ ಇದೀರ? ಅಲ್ಲಿ ನೋಡು, ನೆನ್ನೆ ತೋರಿಸಿದ ಅಲ್ಸಂಡೆ ಎಲ್ಲ ಬಿದ್ದೋಗಿದೆ. ಯಾಕೆ? ಏನು ಗಾಳಿ ಬಂತ ಅಂತ. ಮಳೆ ಇರ್ಬೇಕು. ಮಳೆಗೆ ಬಿದ್ದೋಗಿರೋದು. ಅಮ್ಮ ಸರಿಗೆಲ್ಲ ಇಟ್ಟಿದ್ದೀರಾ? ಆಯ್ತು ಬನ್ನಿ. ಈ ಒಂದು ನೇಚರಿನ ಮಡಿಲಲ್ಲಿ ಇವತ್ತು ನಾವು ಫೈರ್ ಕ್ಯಾಂಪ್ನ ಮಾಡ್ಕೊಂಡು ಚಿಕನ್ ಬೇಯಿಸ್ಕೊಂಡು ತಿಂತಾ ಇದೀವಿ. ಚಿಕನ್ ತಿನ್ನೋದು ಕೆಟ್ಟದಾ ಒಳ್ಳೇದಾ ನೀವೇ ಹೇಳಿ? ಚೋರಿ ಸೌದೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ನೀವು ಏನಮ್ಮ ಇದು ಸೌದೆ ಇಷ್ಟೊಂದು ದೊಡ್ಡದು? ಮತ್ತೆ ಮಡಲು ಅಂದ್ರೆ ಹೀಗೆ ಬಿಡ್ಬೇಕು ಒಂದು 10 to 15 ಮಿನಿಟ್ಸ್. ಯಾಕಂದ್ರೆ ಅದು ಎಳ್ಕೋಬೇಕು, ಅದರ ಮಾಂಸ ಎಲ್ಲ ಎಳ್ಕೋಬೇಕು ಸ್ವಲ್ಪ ಗ್ರೇವಿನ. ಅದಕ್ಕೆ ಹಿಂಗ್ ಬಿಡ್ಬೇಕಾ? ಹಚ್ಬಿಟ್ಟು ಹಿಂಗೆ 20 ಮಿನಿಟ್ಸ್ ಬಿಟ್ಟಿರ್ಬೇಕು. ನೋಡೋಣ ಇವಾಗ ಅದು ಚೆನ್ನಾಗಿ ಹೀರ್ಕೊಳ್ಳಿ. ಅಷ್ಟರಲ್ಲಿ ನಾವು ಸೌದೆ ಎಲ್ಲ ಇಟ್ಟು ಉರ್ಸಿರ್ತೀವಮ್ಮ, ಸರಿನಾ? ಫೈರ್ ಕ್ಯಾಂಪ್ ಇವಾಗ ಸ್ಟಾರ್ಟ್ ಮಾಡೋಣ. ಬನ್ನಿ ಚೂರಿ ಹೋಗೋಣ. ಎತ್ಕೋ ಅಲ್ಲಿ. ಅಲ್ಲ ಅವ್ರು ಅಷ್ಟೇ ತಗೊಂಡ್ ಬಂದವ್ರು, ಇನ್ನೂ ಬೇಕು ಅಂತ ಎಲ್ಲಿಂದ ತಗೊಂಡ್ಬಂದಿದ್ದು? ಅದು ಬೇಕು, ಇನ್ನು ಉರ್ಸ್ಬೇಕದು. ಇಂದ್ರೆ ಇವಾಗ ನೀನ್ ತಗೊಂಡೋದಲ್ಲ ಸೌದೆ, ಅದು ಹಚ್ಕೋಬೇಕು. ಇವಾಗ ಫೈರ್ ಹಚ್ಚೋದಕ್ಕೆ ಅಂತ ಹೋಗ್ತಾ ಇದೀವಿ. ಧನ್ಯ ಅವ್ರು ಈಗ ತಾನೇ ಊಟ ಮಾಡಿದ್ರು, ಆ ಊಟನ ಕರಗಿಸಿದೀನಿ. ಕರಗ್ತಾಮ? ಕರಗಿತ್ತು, ಯಾಕಂದ್ರೆ ಕಲ್ಲೆತ್ತಿದೆ ಅಲ್ವಾ, ಅದಕ್ಕೆ. ಕಲ್ಲೆತ್ತಿದ್ದೀರಾ, ಸೌದೆ ಎತ್ತಿದ್ದೀರಾ. ಹೋಗಿ ಸೌದೆನ ಇವಾಗ ಉರ್ಸಿ. ಸೌದೆ ಉರ್ಸ್ತ್ರಿ ನಿಮ್ ಹೊಟ್ಟೆ ಒಳಗಡೆ ಇರೋದೆಲ್ಲ ಊಟ ಉರ್ದೋಗ್ಬಿಡ್ಬೇಕು. ಬನ್ನಿ ಅಮ್ಮ ನೀವು. ಬರ್ತೀನಿ ಆಯ್ತಾ? ಏನ್ ಸಂಬಂಧ? ಏನಮ್ಮ? ಹೊಟ್ಟೆಗೂ ಆ ಹುಳಗೂ ಏನ್ ಸಂಬಂಧ? ಯಾವ ಹುಳ? ನೀವ್ ಹೇಳಿದ್ರಲ್ಲ ಹೊಟ್ಟೆ ಹುಳ ಅಂತ. ಹೊಟ್ಟೆ ಹುಳ ಅಲ್ಲ, ಹೊಟ್ಟೆಲಿ ಇರೋದು ಹಂಗೆ ಬೆಂದೋಗ್ಲಿ ಅಂತ. ಬೇಗ ಇಳ್ದೋದ್ರೆ ಚಿಕನ್ ತಿನ್ಬೋದಲ್ಲ ನೀವು, ಹಾಗೆ ಬೇಗ ಹಚ್ಚಿ. ಸರಿ ಬಾವ. ಫೈರ್ ಕ್ಯಾಂಪಿಗೆ ರೆಡಿ ಆಯ್ತು. ಏನ್ಮಾ? ಇಲ್ಲಿ ಏನ್ ಗೊತ್ತಾ, ಕರೆಕ್ಟ್ ಆಗಿದ್ಯಾ? ಅಂದ್ರೆ ಡಿಸ್ಟೆನ್ಸ್ ಇಷ್ಟು ಬೇಕು. ಇಷ್ಟಿರ್ಲಿ, ಏನಕ್ಕಂದ್ರೆ ಆ ಕಂಬಿ ಉದ್ದ ಇದೆಯಲ್ಲ, ಗ್ರಿಲ್ ತರ ಅದ್ರ ಮೇಲೆ ಹಾಕೋಣ. ಹಿಂಗೆ ಒಂದ್ಸಲ ಇಟ್ಟು ನೋಡ್ಬೇಕಿತ್ತಲ್ವಾ? ತಗೊಂಬಾ ಗ್ರಿಲ್, ತಗೊಂಬಾ ಚೂರಿ. ಗ್ರಿಲ್ ತಗೊಂಡ್ ಬನ್ನಿ. ಸಕ್ಕದಾಯ್ತಲ್ಲ ಈ ನೇಚರ್ ಮಿಡಲ್ ಅಲ್ಲಿ ನಮ್ಮ ಫೈರ್ ಕ್ಯಾಂಪ್. ಮಳೆ ಬಂದ್ರೆ ಇಲ್ಲಿ ಫೈರ್ ಆಗ್ತಾ ಇರುತ್ತಾ, ಇಲ್ಲಿ ಹಿಂಗ್ ಕೊಡೆಡ್ಕೊಂಡು ಕುತ್ಕೋಬೇಕು. ಅದು ಮಳೆ ಫೈರ್ ಕ್ಯಾಂಪ್ ಚೆನ್ನಾಗಿರ್ತದೆ, ಅದೊಂಥರ ಡಿಫ್ರೆಂಟ್. ನೋಡೋಣ ಮಳೆ ಬರ್ಬೋದಾ ಏನು ಅಂತ. ಏನ್ ಗೊತ್ತಾ, ಕ್ರಾಸ್ ಇಡ್ಬೋದು ನಮ್ಗೆ. ಕ್ರಾಸ್ ಇಡಿ, ಮಿಡಲ್ ಅಲ್ಲಿ ಚಿಕನ್ ಇಡಕ್ ಕರೆಕ್ಟ್ ಆಗಿರುತ್ತೆ. ಅಲ್ಲ, ಈ ತರ ಕಲ್ಲು ಇನ್ನೊಂದು ಇಡ್ಬೇಕಿತ್ತು. ಚಿಕನ್ ಸ್ವಲ್ಪ ಗ್ರಿಪ್ ಆಗಿ ಕುತ್ಕೋಬೇಕು, ಸರಿನಾ? ಬೇಕಾ ಅಂತ ಅಂದ್ರೆ ಕಲ್ಲು ಇನ್ನು ಇಲ್ಲೊಂದು ಇಟ್ರೆ ಅಗಲದಲ್ಲಿ ಕವರ್ ಆಗುತ್ತೆ. ಬೇಡ ಇಷ್ಟಿದ್ರೆ ಸಾಕು. ನಾವು ಗ್ರಿಲ್ ಅಂತ ಹೇಳಿ ಯಾವ್ದನ್ನ ತಗೊಂಡ್ ಬಂದಿದೀವಿ ಗೊತ್ತಾ ಸನುಮ? ಈ ಲೇಸು ಕುರ್ಕುರೆ ಎಲ್ಲ ನೇತಾಕ್ತಾರೆ ಗೊತ್ತಾ, ಹ್ಯಾಂಗರ್. ಅದ್ ಹ್ಯಾಂಗರ್, ಇದು ಹ್ಯಾಂಗರ್ನೇ ಗ್ರಿಲ್ ಆಗಿ ಯೂಸ್ ಮಾಡ್ಕೊಂಡಿದೀವಿ. ಏನ್ ಟ್ಯಾಲೆಂಟರ್ಸ್ ಅಲ್ವಾ ನಾವು? ಐಡಿಯಾ ಚೆನ್ನಾಗಿದೆ. ಇದು ಫೈರ್ ಕ್ಯಾಂಪ್ ಉದ್ಘಾಟನೆಯನ್ನು ನಮ್ಮ ಧನ್ಯ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕ್ಲಾಪ್ ಮಾಡಿ. ಓ, ನಮ್ಮ ಸಣ್ಣ ಅವರು ಅದನ್ನ ಅರ್ಧಕ್ಕೆ ಕಿತ್ಕೊಂಡು ಸಮಾರಂಭಿಸ್ತಿದ್ದಾರೆ. ಚಪಾಳೆ ತೊಟ್ಟಿ ಅದಕ್ಕೂ ಯಾವ ಸೈಡ್ ಉರಿಯುತ್ತೆ, ಆ ಸೈಡ್ ತಿರುಗಿಸ್ಬೇಕಿಲ್ಲ ಅಂದ್ರೆ ಉರಿಯಲ್ಲ. ಅವಳು ಹಿಂಗೆ ಹಿಡ್ಕೊಂಡಿದ್ದಾಳೆ. ನೋಡೋಣ ಸ್ಟಾರ್ಟ್ ಆಯ್ತು. ಅಂದ್ರೆ ಮಳೆಗೆ ಎಲ್ಲ ಯಾವಾಗ ಹೋಗಿದೆ, ಹತ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಇದೆ. ಹಿಂಗ್ ಸ್ಪ್ರೆಡ್ ಮಾಡಿಡು. ಆ ಒಂದು ಸೌದೆನ ತೆಗಿ ಪೀಸ್ ಅನ್ನ. ಇಲ್ಲ, ಉರಿಯುತ್ತೆ, ಇವಾಗ ಉರಿಯುತ್ತೆ. ಚೆಪ್ಪು ಹೊಡಿತೀನಿ. ಹಾಕ್ಬಾರ್ದು ಚೆಪ್ಪು. ಏನಮ್ಮ? ಚೆಪ್ಪು ಅಂತ ಹೇಳಿದ್ದು, ಅದನ್ನ ಹಾಕ್ಬಾರ್ದು, ಅದು ಹೊಗೆ ಅಲ್ವಾ ಜಾಸ್ತಿ. ಚಪ್ಪು ಅಲ್ಲಮ್ಮ, ಅದು ಚಿಪ್ಪು.
ಲೋ ಚಿಪ್ಪ ಚೆಪ್ಪು ಚೆಪ್ಪು ಬೇರೆ ಚೆಪ್ಪು ಬೇರೆ. ಚೆಪ್ಪ ಯಾವ್ದು ಹೇಳಿ? ಒಳಗೆ ಗರಿ ಬರುತ್ತಲ್ಲ, ಗರಿ ಅದು. ಅದನ್ನೇ ನಾವು ಚಿಪ್ಪು. ನೀವು ಚಿಪ್ಪು ಅನ್ನೋದು ಇದು. ಅದಕ್ಕೂನು ಚಿಪ್ಪೆ ಅಂತೀವಿ ನಾವು. ಚುರಿ ಹಿಂಗ್ ಸುಲಿತೀವಿ ಗೊತ್ತಾ ನಾವು ಕಾಯಿನ, ಅದನ್ನ ನಾವು ಚಿಪ್ಪೆ ನಾರ್ನ. ನಾರದು. ತುಳುವಲ್ಲಿ ಚಿಪ್ಪು ಅನ್ನೋದು, ಚೆಪ್ಪು ಅಂತ ಹೇಳೋದು. ಚಿಪ್ಪು ಅಂದ್ರೆ ಈಗ ತಾನೆ ಚಪ್ಪು. ಚಿಪ್ಪು ಹಾಕಿದ್ರೆ ಗೊತ್ತಾ, ಹೊಗೆ ಜಾಸ್ತಿ ಬರುತ್ತೆ. ಹೊಗೆ ಬರ್ಬಾರ್ದು ಯಾವತ್ತು, ಕೆಂಡಾಗಿರ್ಬೇಕು. ಹೊಗೆಲಿ ಕೆಂಡಾಗ್ಬೇಕಲ್ಲ ಜಾಸ್ತಿ. ಬೆಂಕಿ ಉರಿಬೇಕು. ಇದೆ ಇಲ್ಲಿ ಹುಚ್ಚ ವಾಸನೆನಾ? ನಿಜವಾಗ್ಲು. ಓಯ್ ಮೊನ್ನೆ ನೀನ್ ಇಲ್ಲೇ ತಾನೆ ಉಯ್ದಿದ್ದು? ಮೊನ್ನೆ ನೈಟ್ ಇಲ್ಲೇ ಇವ್ನ ಇಲ್ಲೇ ಉಯ್ದಿದ್ದಲ್ವಾ? ನೋಡಿದೆ. ಕರೆಕ್ಟ್. ನೀನ್ ಯಾಕೆ ನೋಡಿದೆ ಅಮ್ಮ? ತಗ್ಲಾಕೊಂಡ್ರು. ಇನ್ಮೇಲೆ ಈ ತರ ಔಟ್ ಸೈಡ್ ಹೋಗ್ಬೇಡ ಕಣ. ನಾನು ಹೋಗಿಲ್ಲ ಅಣ್ಣ. ನೋಡಿದಲ್ಲ, ಅವ್ನು ಹೇಳಿದೆ ಏನು ಗೊತ್ತಾ, ಅಕ್ಕ ಅಲ್ಲಿ ಒಂದ್ಸಲ ನಿಂತ್ಕೊ, ಭಯ ಆಗುತ್ತೆ ಅಂತ. ಏನಮ್ಮ? ನಂಗೆ ಭಯ ಆಗುತ್ತೆ, ನೀನ್ ಹೊರಗಡೆ ನಿಂತ್ಕೊ ಅಂತ ಅಷ್ಟೇ ಹೇಳಿದ ಅವನು. ಸರಿ ಬನ್ನಿ. ಏನಿದು ಹೊಗೆನೆ ಹಚ್ತಾ ಇದ್ದೀರಾ? ಫೈರ್ ಅಂತ ಹೇಳಿ ಹೊಗೆ ಕ್ಯಾಂಪ್ ಆಗಿದೆ. ಇದು ಹೊಗೆ ಕ್ಯಾಂಪ್. ಇದು ನನ್ನ ಪ್ರಕಾರ ಫೈರ್ ಕ್ಯಾಂಪ್ ಅಲ್ಲ, ಇದು ಹೊಗೆ ಕ್ಯಾಂಪ್. ಹೊಗೆ ಹಾಕ್ಬಿಟ್ಟು ಹೊಗೆ ಕ್ಯಾಂಪ್ ಮಾಡಿಸ್ತವ್ರೆ ನೋಡಿ. ನೇಚರ್ ಮಧ್ಯ ಹೊಗೆ ಹಾಕ್ಬಿಟ್ಟು ಕುತ್ಕೊಂಡಿದೀವಿ. ಇಲ್ಲಿ ಪಿಂಕ್ ಆಗೋದ್ರು ಸಣ್ಣವರು ಹೊಗೆ ಮುಂದೆ ಕುತ್ಕೊಂಡು. ಈ ಫೈರ್ ಕ್ಯಾಂಪ್ ಅನ್ನು ನಮ್ಮ ಸನ್ನು ಅವರು ನಿಧಾನವಾಗಿ ಉದ್ಘಾಟಿಸಿದ್ದಾರೆ. ಸನುಮ, ಏನ್ ಅನಿಸ್ತಾ ಇದೆ ನಿಮ್ಗೆ? ಖುಷಿ, ಕೋಳಿ ತಿನ್ಲಿಕ್ಕೆ ಅಲ್ವಾ? ಈ ಚಳಿಲಿ ಬಿಸಿ ಬಿಸಿ ಕೋಳಿ ತಿಂತಾ ಇದ್ರೆ ಹೆಂಗಿರುತ್ತಲ್ಲ, ಸಾಕಾಗಿರ್ತದೆ. ತಿಂದು ಕೋಳಿ ತಿಂದು ಬೇಜಾರಾಗಿದೆ. ಬಟ್ ಇದು ಬೇರೆ ತರ ಕೋಳಿ, ಅದಕ್ಕೆ ಖುಷಿ. ಇವಾಗ ನೋಡಿ ಚಿಕನ್ ಇಡೋದಕ್ಕೆ ಒಳ್ಳೆ ಟೈಮು. ಸೊ ಅದಕ್ಕೆ ಇವಾಗ ಚೂರಿನ ಕಳಿಸಿದೀವಿ ಚಿಕನ್ ತಗೋಬಾ ಅಂತ. ತಗೊಂಡ್ ಬರ್ತಾ ಇದ್ದಾನೆ ಚಿಕನ್. ಹಂಗೆ ತಿನ್ನಂಗ ಅವನು. ಆಹಾ ಅಂತವನೇವ. ಏನೋ ಸುಡ್ತಾ ಆಯ್ತಾ? ಅಲ್ಲ, ಎಲ್ಲ ಮಸಾಲೆ ಎಲ್ಲ ಸೋರಕ್ ಬಿಡೈತೆ ಸ್ವಲ್ಪ. ಇನ್ನು ಕೊಡು. ಇಲ್ಲ ಕರೆಕ್ಟ್ ಆಗಿರುತ್ತೆ ಅದು. ಇವಾಗ ನೀರ್ ಬಿಟ್ಕೊಳ್ಳುತ್ತೆ ಚಿಕನ್. ಓಹೋ, ಇವಾಗ ಹೆಂಗೆ ಇದ್ರಲ್ಲಿ ಇಡ್ಬೇಕಲ್ಲ. ನಾವು ಮುಂಚೆನೆ ಇಟ್ಬಿಟ್ಟು ಆಮೇಲೆ ಅಣಿಸ್ಬೇಕಿತ್ತೇನೋ. ಇಲ್ಲ ಅದು ಹೊಗೆ ಬರುತ್ತೆ, ಅವಾಗ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಹಚ್ಬಿಟ್ಟು ಆದ್ಮೇಲೆ ಇಡ್ಬೇಕು. ನೀಟಾಗಿ ಇಡಿ. ಅಮ್ಮ ಇಡ್ತೀರಾ? ಇಲ್ಲ ಇಡ್ತಾರೆ. ಸನಮ, ನಾನು ಇಡ್ಲಾ? ನೋಡ, ನಾನು ಇಡ್ತೀನಿ. ಇಡ್ತೀರಾ? ಬೇಡ, ಇಡಿ ನಿಧಾನಕ್ಕೆ ಇಡಿ. ಸೂಪರ್ ಮಾ, ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ. ಬಟ್ ಇದೇನ್ ಗೊತ್ತಾ, ಸ್ವಲ್ಪ ಬೇಗನೆ ಇದ್ ಮಾಡ್ಬೇಕು, ತಿರ್ಗಿಸ್ಬೇಕು ಚಿಕನ್ ನ. ಅಮ್ಮ, ತಿರ್ಗ್ಸೋದಕ್ಕೆ ಏನಾದ್ರೂ ಇಟ್ಕೊಳ್ಳೋದಕ್ಕೆ ತಗೊಂಬನ್ನಿ ಅಮ್ಮ. ಅಲ್ಲ, ಇಕ್ಕಳ ಬರುತ್ತೆ ಗೊತ್ತಾ? ಸಾಕು ಹೊಗೆ ಬರ್ಬಾರ್ದು. ಅದು ಇವಳು ಗೆರಟೆ ಹಾಕಿದ್ಲಾ? ಗೆರಟೆ ಅಲ್ಲ, ಚಿರಟೆ ಹಾಕಿದ್ರು ನೋಡಿ. ಲಿವರ್ ಇಟ್ಕೊಂಡಿದೀವಿ. ಇದನ್ನ ಕಡ್ಡಿಲ್ ಚುಚ್ಕೊಂಡು ಇಬ್ರು ಬೇಯಿಸ್ಕೊಂಡು ಕುತ್ಕೊಳ್ಳೋಣ ಚೂರಿ ಇಲ್ಲಿ. ಇವ್ರಿಬ್ರು ಫೈರ್ ಕ್ಯಾಂಪ್ ಮಾಡಿ ಅಂದ್ರೆ ಹೊಗೆ ಕ್ಯಾಂಪೇ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಏನಾಯ್ತು? ಚಿಕನ್ ಒಂತೂ ಸರಿಯಾಗಿ ರೋಸ್ಟ್ ಮಾಡ್ತಾ ಇದೀವಿ, ಸನ್ನು ಮತ್ತೆ ನಾನು ಸೇರ್ಕೊಂಡು. ಅವರೇನೋ ಹರಸಾಹಸ ಮಾಡೋದಕ್ಕೆ ಹೋಗಿದ್ದಾರೆ. ನಮ್ಮ ಧನ್ಯ ಅವರು ಗರಿ ತಗೊಂಡ್ ಬಂದ್ರು. ಇನ್ನೊಂದಷ್ಟು ತಗೊಂಡ್ ಬನ್ನಿ ಹಾಕೋಣ, ಬೇಯುತ್ತೆ. ಅಂದ್ರೆ ಅದೇನ್ ಗೊತ್ತಾ, ಸೌದೆಗೆ ಹತ್ಕೋಬೇಕು ಅಲ್ಲ ಸನ್ನುಮ? ಹೊಗೆ ಬರೋದು ಒಂದ್ಸಲ ಹಾಕಿದ್ರೆ ಮತ್ತೆ ಅದು ಕೆಂಡಾಗುತ್ತೆ, ಮತ್ತೆ ಹಾಕ್ಲೇಬೇಕಾಗಿಲ್ಲ. ಅದಕ್ಕೆ ಒಂದ್ಸಲ ಕಷ್ಟ ಅಷ್ಟೇ. ನೋಡಿ ಇವಾಗ ಉರಿತಾ ಇದಲ್ಲ, ಉರಿಬೇಕು. ಬಟ್ ಆದ್ರೂ ಇಷ್ಟೊಂದು ಹೊಗೆ ಬರ್ಬಾರ್ದಾಯ್ತಲ್ಲ. ನೋಡಿ ಚಿಕನ್ ಬೇಯ್ತಾ ಇದೆ, ಎಲ್ಲಾರು ಕುತ್ಕೊಂಡು ನೋಡ್ತಾ ಇದಾರೆ. ಅಮ್ಮ ಆಗ್ಲೇ ತಿನ್ನಕ್ ರೆಡಿ ಆಗಿ ಸೌಟ್ ಇಟ್ಕೊಂಡ್ ಬಂದಿದ್ದಾರೆ. ಎತ್ತಂಡ್ ಬರ್ರಿ ಅಮ್ಮ, ಎತ್ಬಿಟ್ಟಲ್ಲ ಹಾಕ್ಬಿಡಿ ಹೇಳ್ತೀನಿ. ಹಾ, ನೆಕ್ಸ್ಟ್ ಇನ್ನೊಂದ್ ರೌಂಡ್. ಅಮ್ಮ ಎತ್ತಿ ಅದನ್ನ. ಚೂರಿ ಡ್ಯಾನ್ಸ್ ಆಡೋ ಅಂದ್ರೆ ಆಡ್ಲೇ ಇಲ್ಲ. ಚೂರಿ ಆಡೋ ಡ್ಯಾನ್ಸ್ ಯಾಕೋ? ಖುಷಿಯಲ್ಲಿ ಆಡು, ಪರವಾಗಿಲ್ಲ. ಖುಷಿಯಲ್ಲಿ ಇದ್ರ ಸುತ್ತಲೂ ರೌಂಡ್ ಡ್ಯಾನ್ಸ್ ಆಡಿತಾರೆ ಗೊತ್ತಾ? ಆ ತರ ಡ್ಯಾನ್ಸ್ ಆಡ್ಬೇಕು, ಅವಾಗ ಫೈರ್ ಕ್ಯಾಂಪ್ ಒಂದ್ ಮಜಾ ಅಲ್ವಾ? ಇವ್ರು ಫೈರ್ ಕ್ಯಾಂಪ್ಗೆ ಡ್ಯಾನ್ಸ್ ಆಡಲ್ಲ ಅಂತವ್ರೆ. ಒಂದ್ ರೌಂಡ್ ಹೊಡೀರಿ, ಹೆಂಗ ಡ್ಯಾನ್ಸ್ ನೋಡೋಣ, ಹೆಂಗ್ ಹೊಡಿತೀರಾ ಎಲ್ಲಾರು. ಸನಮ್ಮ, ಈಗ ಕುತ್ಕೊಂಡೆ ಡ್ಯಾನ್ಸ್. ಅಮ್ಮ ಬೇಡ ಅಮ್ಮ, ಕಲ್ಲು. ಅಮ್ಮ ಫುಲ್ ಕಾಡು ಮನ್ಷಿ. ಪಾಪ ಅಮ್ಮ ಮಕ್ಳಿಗೆ ಅಂತ ಹೆಲ್ಪ್ ಮಾಡಿ ಕೊಡ್ತಾ ಇದಾರೆ. ಅಮ್ಮ ಬನ್ನಿ ಅಮ್ಮ, ನೀವು ಚಿಕನ್ ತಿನ್ಲಿಕ್ಕೆ ಓಡ್ ಬಂದಂಗೆ ಹಿಂಗೂ ಬರ್ಬೇಕು, ಬನ್ನಿ. ಅದಕ್ಕೆ ಬೇಡ ಅಂತ ನಾನು ಕಿರಿಸ್ದೆ ನಿಮ್ಗೆ. ನೋಡಿ ಮುನ್ನು ಏನ್ ಮಾಡ್ತಿದಾರೆ. ಮುನ್ನು ಏನದು? ಅಂದ್ರೆ ಲಿವರ್ ನ ಫ್ರೈ ಮಾಡ್ತಾ ಇದಾರೆ. ಕಾಡು ಮನುಷ್ಯನ್ ತರ ತಿನ್ಬೇಕಂತೆ ಅವ್ರಿಗೆ, ಅದಕ್ಕೆ ತಾನೆ. ಹಸಿ ಮಾಂಸ ಬಿದ್ದೋಗುತ್ತೆ, ಹುಷಾರು. ಹೌದು. ಈಲಿನ ಫ್ರೈ ಮಾಡಿ ಇವಾಗ ತಿಂತಾರೆ. ನಾವ್ ಅದ್ ಯಾರು ಫ್ರೈ ಮಾಡೋಷ್ಟ್ರಲ್ಲಿ ಇಲ್ಲಿ ಕುತ್ಕೊಂಡ್ರೆ ನಾನೇ ಫ್ರೈ ಆಗೋಗಿರ್ತೀನಿ. ನಾವ್ಯಾರದು ತಿನ್ನಲ್ಲ. ಅಕ್ಕ ನಿಂಗೆ ಇಷ್ಟನಾ? ನಂಗೆ ಇಷ್ಟ ಇಲ್ಲ ಅಮ್ಮ. ನಿಮ್ಗೆ
ಚೂರು ನಿಂಗೆ ಅದೇ ಬೆಂಕಿಲ್ ಕಾಯಿಸೋರೆಲ್ಲ ಟ್ರೈ ಮಾಡ್ತೀನಿ. ಅದು ಡಿಫ್ರೆಂಟ್ ಆಗಿರುತ್ತೆ. ಹೌದಾ? ಮಾಮೂಲಿ ಮನೇಲಿ ಮಾಡೋ ತರ ಇರಲ್ಲ. ಹುಷಾರು ಬೀಳದೆ ಮನೇಲಿ ನಾವು ನಾರ್ಮಲ್ ಗ್ಯಾಸ್ ಅಲ್ಲಿ ಮಾಡ್ಕೊಂಡು ತಿಂತೀವಲ್ಲ ಆ ತರ ಇರಲ್ಲ. ಬೇರೆ ತರ ಇರುತ್ತೆ. ಅಡಿಗೆ ಹೋಗುತ್ತೆ. ಹುಷಾರು ಫೈನಲಿ ಫುಲ್ ಪ್ರಿಪೇರ್ ಆಯ್ತು. ಈಗ ಸ್ಮೆಲ್ ಹೊಡಿತೈತಲ್ಲ, ಸ್ಮೆಲ್ ಚಿಕನ್ ಹೊಡಿತೈತೆ. ಚೂರಿ ಬಂತಾರ ಮಸಾಲೆ ಬರ್ತಾ ಇದೆ. ಸ್ಮೆಲ್ ಬರ್ತಾ ಇದೆ, ಚಿಕನ್ ಇಂದ ಮಸಾಲೆ ಸ್ಮೆಲ್ ಬರ್ತಾ ಇದೆ. ಹೌದು, ಇವಾಗ ಬರ್ತಾ ಇದೆ. ಬೇಯ್ತಾ ಇದೆ. ಹಸಿ ಇಲ್ಲಿ ತಿನ್ನಿ. ಇಲ್ಲ, ಫುಲ್ ಬೇಯಿಸಿಲ್ಲ ತಿನ್ನೋದು. ಸರಿ ಆಯ್ತಾಯ್ತು. ಅಕ್ಕ ಎಲೆ ತಗೊಂಡ್ ಬರಕ್ ಹೋಗಿದ್ದಾಳೆ, ಅಮ್ಮ ಇಲ್ಲಿಂದ ನೋಡ್ತಾ ಇದಾರೆ. ನೀಟಾಗಿ ಕಟ್ ಮಾಡು. ಅವಳಿಗೆ ಕಟ್ ಮಾಡೋಕು ಬರಲ್ಲ, ಏನು ಬರಲ್ಲ. ಅಯ್ಯೋ, ಫೈನಲಿ ಗ್ರಿಲ್ಡ್ ಚಿಕನ್ ರೆಡಿ ಆಯ್ತು. ಯಾವುದು ಗ್ರಿಲ್ಡ್ ಚಿಕನ್ ತಂದೂರಿ ಚಿಕನ್ ಏನಂತ ಗೊತ್ತಿಲ್ಲ. ಫೈನಲ್ ರೆಡಿ ಆಯ್ತು. ಬನ್ನಿ ಇವಾಗ ಟೇಸ್ಟ್. ಹೌದು, ಹೆಸರು ನೀವೇ ಇಟ್ಕೊಳ್ಳಿ ಹೆಂಗ್ ಬೇಕಾದ್ರು. ಇವಾಗ ಟೇಸ್ಟ್ ನೋಡೋಣ ಯಾವ ತರ ಇದೆ ಅಂತ. ಫಸ್ಟ್ ಈರುಳ್ಳಿ ಮತ್ತೆ ಅದಕ್ಕೆ ಇದು ಬೇಕು, ನಿಂಬೆ ಹುಳಿ ಎಲ್ಲ ಬೇಕು, ಮಿಕ್ಸ್ ಮಾಡಿ ಹಿಂಡಿ ತಿನ್ಲಿಕ್ಕೆ. ನೋಡೋಣ ಬನ್ನಿ. ನನ್ನ ಅಮ್ಮ ಈ ತರ ನಗ್ತಿದಾರೆ ಯಾಕೆ? ಕೆಂಡ ತಿನ್ಬಿಟ್ಟೆ. ಛೀ, ಹೌದಮ್ಮ, ಕೆಂಡ ತಿಂದ್ಬಿಟ್ ನೀವನು. ಥೋ, ಯಾಕೋ ಕೆಂಡ ತಿಂದೆ? ಥೂ. ನೋಡಿ, ನಮ್ಮ ಚಿಕನ್ ರೆಡಿ ಆಯ್ತು ಫೈನಲಿ. ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ. ಸನಮಾ, ಬೆಂದಿದೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಬೆಂದಿದೆ ಪರ್ಫೆಕ್ಟ್ ಆಗಿ. 10 ಮಿನಿಟ್ಸ್ ಕರೆಕ್ಟ್ ಆಗಿ ಬೇಯಿಸಿದೀವಿ. ಅದು ಲೋ ಫ್ಲೇಮ್ ಅಲ್ಲ, ಹೈ ಫ್ಲೇಮ್ ಅಲ್ಲೇ ಬೇಯಿಸಿದೀವಿ. ಚೆನ್ನಾಗಿ ಬೆಂದಿದೆ. ಮತ್ತೆ ಫಸ್ಟ್ ನಾನು ಟೇಸ್ಟ್ ನೋಡ್ತೀನಿ. ನಂಗೆ ಈರುಳ್ಳಿ ಬೇಕೇ. ನಾನು ಟೇಸ್ಟ್ ನೋಡ್ಬಿಡ್ತೀನಿ ಆಲ್ರೆಡಿ. ನೋಡಿ ಚೆನ್ನಾಗೈತೆ, ಸೂಪರ್. ಸಾಕೋದೈತೆ. ಚಿಕನ್ ಹಿಡ್ಕೊಂಡು ಹೇಳಿರಿ, ಅರ್ಧ ಭಾಗ ಮಾಡಿ. ಕಟ್ ಮಾಡಿ ಆಮೇಲೆ ಚೂರಿ ಲೆಗ್ ಪೀಸ್ ಕಟ್ ಮಾಡ್ಕೊಬಿಟ್ಟ. ಬಾ ತಿನ್ನುವ. ಇನ್ನು ಹೆಂಗಿದೆ? ಸಣ್ಣಗು ಲೆಗ್ ಪೀಸ್ ಟೇಸ್ಟ್ ಮಾಡಿ ನೋಡಿ ಚೂರಿ, ಹೆಂಗೈತೆ? ಚೆನ್ನಾಯ್ತಾ? ಇನ್ನೊಂದ್ ಸ್ವಲ್ಪ ಬೇಯ್ಬೇಕಿತ್ತ? ಸ್ವಲ್ಪ ಲೈಟಾಗಿ ಒಳಗಡೆ ಹಂಗೇನೆ. ಒಳಗಡೆ ಪೂರ್ತಿ ಬೇಯಿಸಕ್ ಹೋದ್ರೆ ಇದಾಗ್ಬಿಡುತ್ತೆ, ಅಂದ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ. ಸಖತ್ತಾಗೈತಾ? ಹೆಂಗಿದೆ ಟೇಸ್ಟು? ಮಸ್ತಾಗಿದೆ, ನಂಗೆ ಇಷ್ಟ ಆಯ್ತು. ಚೆನ್ನಾಯ್ತಲ್ಲ? ಗ್ರಿಲ್ಡ್ ಚಿಕನ್ ಎಲ್ಲ ಸ್ವಲ್ಪ ಮೀಡಿಯಮೇ ಬೇಯೋದು, ಜಾಸ್ತಿ ಬೇಯಿಸಿದ್ರೆ ಸೀದೋಗುತ್ತೆ. ಚೆನ್ನಾಯ್ತಾ ಅಮ್ಮ? ಸೂಪರ್ ಆಗಿದೆ. ಅಮ್ಮ, ನೀವು ಟೇಸ್ಟ್ ಮಾಡಿ ನೋಡಿ, ಹೇಳಿ. ಅಮ್ಮ ಎತ್ಕೊಳಕ್ ಒದ್ಲಾಡ್ತಾ ಇದಾರೆ, ಸುಡ್ತಾ ಇದೆ. ಆಗಲ್ಲಪ್ಪ, ಸ್ವಲ್ಪ ತಿನ್ನಿ ಅಮ್ಮ. ಹಾಕೊಂಡಿದ ತಕ್ಷಣ ಟೇಸ್ಟ್ ಗೊತ್ತಾಗೋಯ್ತಾ? ಅದು ಗೊತ್ತಾಗುತ್ತೆ. ಚೆನ್ನಾಯ್ತಮ್ಮ? ಸೂಪರ್ ಅಂತೆ, ಅಮ್ಮನಿಗೂ ಇಷ್ಟ ಆಯ್ತಂತೆ. ನಿಜವಾಗ್ಲೂ ಟೇಸ್ಟ್ ಇಷ್ಟೊಂದು ಸಖತ್ತಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮಸ್ತಾಗಿ ಬಂದಿದೆ, ನಂಗಂತೂ ಇಷ್ಟ ಆಯ್ತು. ಸಣ್ಣ ಸೂಪರ್, ಚೆನ್ನಾಗಿದಾ? ಸೂಪರ್ ಆಗಿ ಮಾಡಿದೀರಾ. ಹೌದಾ? ಸಖತ್ತಾಗೈತೆ, ಪರ್ಫೆಕ್ಟ್ ಆಗೈತೆ. ಒಳಗಡೆ ಸ್ವಲ್ಪ ಬೇಬೇಕಾಯ್ತು ಅಷ್ಟೇ ತಾನೇ ಚೂರಿ? ಮೇಲೆಲ್ಲ ಸಖತ್ತಾಗೈತೆ ಟೇಸ್ಟ್. ಮಸಾಲೆ ಟೇಸ್ಟ್ ಅಂತೂ ಸೂಪರ್. ಬೆಂದಿಲ್ಲ ಅಂತ ಗೊತ್ತೇ ಆಗೋದಿಲ್ಲ. ಹೌದಾ? ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ಅಮ್ಮ, ನಿಮ್ಗೆ ಬೆಂದಿದೆ ಅಂತ ಅನಿಸ್ತಾ? ಬೆಂದಿದೆ. ಸಾಕಲ್ಲ ಇಷ್ಟು? ನೋಡಿ, ನಮ್ ಫೈರ್ ಕ್ಯಾಂಪ್ ಇನ್ನೂ ಹೊಗೆ ಹೋಗ್ತಾನೆ ಇದೆ. ಅಲ್ಲಿ ಎಲ್ರಿಗೂ ವಾಸನೆ ಹೋಗ್ತಾ ಇರುತ್ತೆ. ನಮ್ ಫೈರ್ ಕ್ಯಾಂಪ್ ಇಲ್ಲಿ ಮಾಡ್ತಾ ಇದೀವಿ ಅಂತ ಹೊಗೆ ಹಾರಿಸಿದೀವಿ. ಅವಾಗ್ಲೇ ಹೈಟ್ ವರ್ಗು ಉರಿತಾ ಇತ್ತು, ಇವಾಗ ಸ್ವಲ್ಪ ಡೌನ್ ಆಗಿದೆ. ಫೈನಲಿ ಫೈರ್ ಕ್ಯಾಂಪ್ ಮುಗಿಸ್ತಾ ಇದೀವಿ. ನೋಡಿ, ಸಕ್ಕತ್ತಾಗಿದೆ. ಓ ಕೋಲಿ, ನೀನ್ ತಿಂದೆ ನಾನೇ ಖಾಲಿ. ಏನ್ಮಾ ಇದು? ಹೇಳಿ ಇನ್ನೊಂದ್ಸಲಿ ಹೇಳಿ. ಕೋಳಿ ಡೈಲಾಗ್ ಹೇಳ್ತಾರಂತೆ ನಮ್ ಧನ್ಯ ಅವರು. ಹೇಳಿಮ್ಮ. ಇರಿ, ಇವಾಗ ಹೇಳಿ. ಓ ಕೋಲಿ, ಇದನ್ ತಿಂದ್ರೆ ಫುಲ್ ಖಾಲಿ. ವಾವ್, ಏನ್ ಡೈಲಾಗು ನಿಮ್ಮ ಅಕ್ಕ. ಹಂಸಲೇಖ ಅವರು ಹಿಂಗ್ ಬರ್ದಿಲ್ಲ, ಹಂಗೆ ಹೇಳಿದ್ರು ನಮ್ ಧನ್ಯ ಅವರು. ಸನ್ನುಮ ಇವಾಗ ಹೇಳ್ತಾರೆ ಡೈಲಾಗು. ಸನ್ನುಮ ಹೇಳಿಮ್ಮ ಡೈಲಾಗು. ನಾವು ಮಾಡಿದ್ವಿ ಚಿಕನ್ ಗ್ರಿಲ್ಲು. ಅಕ್ಕ ನೀನ್ ಸ್ವಲ್ಪ ಬಾಯಿ ಮುಚ್ಚಿ ಕುಲ್ಲು. ಅಕ್ಕ ನೀನು ಬಾಯಿ ಮುಚ್ಚಿ ಕುಲ್ಲು ಅಂತ. ನಾನಂತ ತಪ್ಪು ಏನ್ ಮಾಡಿದ್ದೀನಿ? ಚಿಕನ್ ತಿನ್ಬಿಟ್ರಲ್ಲ ಮಾಡಿರೋದು, ಅದಕ್ಕೆ ತಪ್ಪು ಮಾಡಿರ್ಬೇಕು. ಸಣ್ಣ ಅಕ್ಕ ಕುಳ್ಳಿ, ಮಸ್ತಾಗೈತೆ ಕೋಳಿ. ಅಮ್ಮ ಇವಾಗ ತುಳುವಲ್ಲಿ ಹೇಳ್ತಾರೆ. ಅಮ್ಮ ಹೇಳಿ ಅಮ್ಮ. ಮುಲ್ಪ ಖಾಲಿ ಅಂಡ್ ಕೋರಿ ಅವೇ ತಿಪ್ಪೆ ಯಾರು ಅವೇ ತಕ್ಕೋರಿದ್ದ ನಾಲಿ ಅಂದ್ರೆ ಕೋಳಿ ಮೂಳೆ. ಏನ್ ಹೇಳ್ತಾವ ನೀನು? ಏನ್ ಅರ್ಥ ಆಯ್ತು ನಿಂಗೆ ಅದ್ರಲ್ಲಿ? ತಿಂಡಿ ಕೋಳಿ, ಇವಾಗ ಖಾಲಿ ಮೂಳೆ ಅಂತ. ಅಮ್ಮ ಹೌದಾ ಅಮ್ಮ? ತಿಂತಾ ಇದೀವಿ ಕೋಳಿ, ಖಾಲಿ ಆಯ್ತು ಮೂಳೆ ಅಂತನಾ? ಮತ್ತೆ ಇಲ್ಲಿ ಖಾಲಿ ಆಯ್ತು ಕೋಳಿ, ಆದ್ರೆ ನನ್ ಕೈಯಲ್ಲಿ ಇದೆ ಕೋಳಿ ಇದು ಮೂಳೆ. ಕತ್ತು. ತುಳುವಲ್ಲಿ ನಾಲಿ ಅಂತ ಹೇಳೋದು. ಹಂಗೆ ನಂಗೆ ಡೌಟ್ ಇತ್ತು ಕತ್ತಂತ. ಡೌಟ್ ಅಂತ ಕತ್ತಿತ್ತ? ಕತ್ತು ಇರೋ ಡೌಟ್ ಇತ್ತ.
ಕತ್ತಂತವ್ರೆ ಅಂತ ಡೌಟ್ ಇತ್ತು, ಆದ್ರೂ ಬೇಡ ಅಂದ್ಬಿಟ್ಟು ಬೇರೆ ಹೇಳ್ಬಿಟ್ಟೆ. ಎಲ್ಲರೂ ಫೈನಲಿ ಚಿಕನ್ ಕೋಳಿನ ಖಾಲಿ ಮಾಡಿದ್ವಿ. ಇನ್ನೊಂದ್ ಸ್ವಲ್ಪ ಉಳಿದಿದೆ. ನಮ್ಮ ಗುಂಡು ಮತ್ತೆ ಬಾರ್ಬಿ ಇಬ್ರು ಕಾಯ್ತಾ ಇದಾರೆ. ಅದನ್ನ ಮಿಕ್ಕಿರೋ ಚಿಕನ್ನ ಅವ್ರಿಗೆ ಹಾಕೋಣ ಅಲ್ವಾ ಅಮ್ಮ? ಅಲ್ವಾ? ಅವರು ಕಾಯ್ತಿದಾರಲ್ವಾ ಪಾಪ. ಅವಾಗ್ಲಿಂದ ಅವ್ರಿಗೆ ಎಷ್ಟು ಸ್ಮೆಲ್ ಬಂದಿರುತ್ತೆ. ಅದಕ್ಕೆ ಗುಂಡು ಬಡ್ಕೋತಾನೆ ಇದಾನೆ ಅವಾಗ್ಲಿಂದ. ವವ್ 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 ಅಂತ ನಮಗ್ ವ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ ಅವನು. ಸರಿ ಆಯ್ತು ಇರೋ ಗುಂಡು, ಹಾಕ್ತಾರೆ ಇರೋ ಗುಂಡು. ಹಾ ನಿನ್ಗೆ ಹಾಕ್ತಾರೆ ಗುಂಡು. ಹಾ ಹಾಕ್ತಾರಿರಪ್ಪ. ಓಯ್ ಬಾರ್ಬಿ, ಚಿಕನ್ ತಿಂತಾ ಇದ್ವಲ್ಲ ಅದಕ್ಕೆ ನಿನ್ನ ಈಚೆ ಬಿಟ್ಟಿದ್ವಿ. ಯಾರು ಹಾಕಿದ್ದು? ಹೌದಾ? ನೀವ್ ಬಿಡಿ, ಅವ್ರ ಅಮ್ಮ ಅಲ್ವಾ, ಹಾಕ್ಬಿಡ್ತೀರಾ. ಹೌದು, ಫಸ್ಟ್ ಪಾಪುಗೆ ಮತ್ತೆ ನಮ್ಗೆ. ಫಸ್ಟ್ ಪಾಪುಗ? ಅಯ್ಯೋ ಫಸ್ಟ್ ನೀವೇ ತಿಂದ್ರಲ್ಲ, ಮತ್ತೆ ಟೇಸ್ಟ್ ನೋಡ್ಬಿಟ್ಟು ಡೈಲಾಗ್ ಬೇರೆ ಹೊಡೆದ್ರಿ. ಉಳ್ದಿದ್ದಾನ ಹಾಕಿದೆ ಅವಳೋಗಿ. ಉಳ್ದಿದ್ನ ಹಾಕ್ಬಿಟ್ಟು ಅಮ್ಮ ಮಗುಗ್ ಫಸ್ಟ್ ಹಾಕುತ್ತೆ ಅಂತ ಸುಳ್ಳು ಹೇಳ್ತಿರಲ್ಲ. ಇಲ್ಲ ಹಾಕಿದೆ, ನಾನು ಒಟ್ಟೊಟ್ಟಿಗೆ ತಿಂದೆ ಅಷ್ಟೇ. ನಮ್ ಚೂರಿ ಒಬ್ಬ ಇದ್ರೆ ಸಾಕು, ಇಡೀ ಚಿಕನ್ ಅವನೇ ತಿಂದಿದ್ದ ಹೇಳ್ಬೇಕಂದ್ರೆ. ಹಂಗೆ ಹೇಳಿದ್ವಿ ಅಷ್ಟೇ. ಇಲ್ಲ ಎಲ್ಲಾರು ತಿಂದಿದೀವಿ. ಚೂರಿ ಫುಲ್ ಬೇಜಾರಾಗೋದು, ಏನಕ್ಕಂದ್ರೆ ಮೂಳೆ ಎಲ್ಲ ಅವನ ಹತ್ರನೇ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಹೇಳ್ದೆ ಅವನೆಲ್ಲ ತಿಂದ ಅಂತ. ಮೂಳೆ ಪೀಸ್ ಇಷ್ಟ, ಅದಕ್ಕೆ ಮೂಳೆ. ಹೌದಾ? ಮೂಳೆನೂ ತಿನ್ಬಿಡು. ಮೂಳೆ ಯಾಕೆ ಉಳಿಸಿದ್ಯಾ? ಅದಕ್ಕೆ ಸಾಕಾಗಿಲ್ಲ. ಅದಕ್ಕೆ ಸಾಕಾಗಿಲ್ಲ, ಇನ್ನು ಕೇಳ್ತಾ ಇದೆ ಅಂದ್ರೆ ಅದನ್ನ ಈಚೆನೆ ಬಿಡ್ತೀವಿ. ಚಿಕನ್ ತಿಂತಾ ಇದೀವಿ ಅಂತ ಬಿಟ್ಟಿಲ್ಲ ಅಷ್ಟೇ. ಹೋಗಿ ಭಾಗ ಭಾಗ ಮಾಡೋ, ಇಲ್ಲಾಂದ್ರೆ ಅವ್ರಿಬ್ರು ಕಿತ್ತಾಡ್ತಾರ ಕಣೋ. ಆತರ ಹಾಕು ನೋಡ. ಅವಾಗ ಇವನ್ ಒಂದ್ ಸೈಡ್ ತಿಂತಾ ಇರ್ತಾನೆ, ಇವನ್ ಬೇಗ ತಿನ್ಬಿಡ್ತಾನೆ. ಏನೇ ಕೇಳು, ಅವನಲ್ಲಿ ತಿನ್ಬಿಡ್ತಾನೆ ಎಲ್ಲ ಜಾಸ್ತಿ ಅಂತ ಇವನ್ ಬೇಗ ತಿಂತಾನೆ. ಇಬ್ರು ಇದ್ರೆ ನಾಯಿಗಳು ಅದೊಂದು ಅಲ್ಲ, ಇಬ್ರು ಇದ್ರೆ ಕಾಂಪಿಟೇಷನ್ಗಳು ಜಾಸ್ತಿ ಇರುತ್ತೆ ತಿನ್ನೋದ್ರಲ್ಲಿ. ಏನೋ ಈರುಳ್ಳಿ ಹಾಕ್ತಿದ್ಯಾ ನೆಂಚ್ಕೊಳಕ್ಕೆ? ಈರುಳ್ಳಿ ನಿಂಬೆಹಣ್ಣು ಹಾಕ್ತಾವ್ರೆ. ತಿನ್ರಿ ತಿನ್ರಿ, ಇವತ್ತು ಒಳ್ಳೆ ಊಟ ಇವ್ರಿಗೂನು. ಅವರು ಕೂಡ ನಮ್ ಜೊತೆ ಫೈರ್ ಕ್ಯಾಂಪ್ಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅಲ್ವಾ ಅಮ್ಮ? ಬೊಗ್ಲಿ ಬೊಗ್ಲಿ. ಒಳ್ಳೆ ಊಟ ಬಾರ್ಬಿಗೆ ಇವತ್ತು. ತಿಂದ ಆಯ್ತದ ಅರ್ಧ, ಇವಾಗ ಅದಕ್ಕೆ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು, ಬೇಡ ಸಣ್ಣಮ್ಮ, ಜಾಸ್ತಿ ಚಿಕನ್ ತಿನ್ಬಾರ್ದು ಅದು. ಹೌದಾ? ಫೈರ್ ಕ್ಯಾಂಪ್ ಎಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಸಣ್ಣಮ್ಮ? ಇಷ್ಟ ಆಯ್ತಾ? ಒಂದೊಳ್ಳೆ ಮೆಮೊರಿ ಬಿಲ್ಡ್ ಆಯ್ತಲ್ವಾ ಈಗ? ಹೌದು, ಇಷ್ಟ ಆಯ್ತು. ಮಳೆ ಬರ್ತಿದ್ರೆ ಇನ್ನೂ ಚೆನ್ನಾಗಿರ್ತಾಯ್ತಲ್ವಾ ಮಳೆ ಬರ್ತಿದ್ರೆ. ಅಲ್ಲ ಕೂಲ್ ಆಗಿದೆ, ಆದ್ರೂ ನಾವು ತಿನ್ಬೇಕಾದ್ರೆ ಎಷ್ಟು ಬೇವ್ರ್ತೀವಿ ನೋಡು. ಚೂರಿನು ಬೇವ್ತೋಗಿದ್ದಾನೆ, ಧನ್ಯ ಅವರು ಬೇವ್ತೋಗಿದ್ದಾರೆ, ಅಮ್ಮನು ಬೇವ್ತೋದ್ರು, ಅಮ್ಮನು ಬೇವ್ತಿದಾರೆ, ಆದ್ರು ಸಣ್ಣವರು ಬೇವ್ತೋದ್ರು ಅಲ್ವಮ್ಮ ತಿನ್ಬೇಕಾದ್ರೆ. ನಾನು ಬೇವ್ತೋದೆ, ಅದಕ್ಕೆ ಹೋಗಿ ಮುಖ ತೊಳ್ಕೊಂಡ್ ಬಂದೆ. ಈ ತರ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಪ್ರತಿಯೊಬ್ಬೊಬ್ರಿಗೂ ಇಷ್ಟ ಇರುತ್ತೆ ಈ ನೇಚರ್ ಮಿಡಲ್ ಅಲ್ಲಿ. ಸೊ ನಾವು ಕೂಡ ಅದನ್ನ ಇವಾಗ ಟ್ರೈ ಮಾಡಿದ್ವಿ. ನಾವಂತೂ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ನೀವು ಕೂಡ ನಮ್ಮ ಜೊತೆ ಇದ್ದು ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.